ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ. ನಾವು ಕಳೆದ ವಿಡಿಯೋನಲ್ಲಿ ಬಂದು ಸಿಂಗಲ್ ನಾಸ್ಟ್ರಲ್ ಕಪಾಲಭಾತಿ ಅಂತ ಒಂದು ಅಭ್ಯಾಸ ಮಾಡಿದ್ವಿ. ಸೊ ಅದ್ರಲ್ಲಿ ಏನು ಮಾಡಿದ್ವಿ, ಎಡಗೈಲಿ ಜ್ಞಾನ ಮುದ್ರೆ ಇಟ್ಕೊಂಡು ನಾಸಿಕ ಮುದ್ರೆಯನ್ನು ಇಟ್ಕೊಂಡು ಬಲಗೈಯಲ್ಲಿ ಬರೀ ಎಡಹೊಳ್ಳೆಯಲ್ಲಿ ಬಿರುಸಾಗಿ ಉಸಿರನ್ನು ಹೊರ ಹಾಕುವಂತಹ ಅಭ್ಯಾಸವನ್ನು ಮಾಡಿದ್ವಿ. ಅದು ಬಂದು ಸಿಂಗಲ್ ನಾಸ್ಟ್ರಲ್ ಕಪಾಲಭಾತಿ ಆಯಿತು. ಈ ವಾರ ಮಾಡ್ತಾರ ಅಭ್ಯಾಸ ಬಂದು ಇದ್ರ ಹೆಸರು ಬಂದು ಆಲ್ಟರ್ನೇಟ್ ನಾಸ್ಟ್ರಲ್ ಕಪಾಲಭಾತಿ ಅಂತ ಹೇಳಲಾಗತ್ತೆ. ಈ ಆಲ್ಟರ್ನೇಟ್ ನಾಸ್ಟ್ರಲ್ ಕಪಾಲಭಾತಿನಲ್ಲಿ ನಾವೇನು ಮಾಡ್ತೀವಿ, ಒಂದ್ಸರಿ ಎಡಹೊಳ್ಳೆಯಿಂದ ಬಿರುಸಾಗಿ ಉಸಿರನ್ನು ಹೊರಗಡೆ ಹಾಕ್ತೀವಿ, ನಂತರ ಬಲಹೊಳ್ಳೆಯಲ್ಲಿ ಉಸಿರನ್ನು ವೇಗವಾಗಿ ಹೊರಗಡೆ ಹಾಕ್ತಾ ಹೋಗ್ತೀವಿ. ಸೊ ಅಭ್ಯಾಸ ಹಿಂಗಿರುತ್ತೆ, ಎಡಗೈಲಿ ಜ್ಞಾನ ಮುದ್ರೆ, ಬಲಗೈಲಿ ನಾಸಿಕ ಮುದ್ರೆ, ನಿಮ್ಮ ತೋರ್ಬೆರಳು ಮತ್ತು ಮಧ್ಯ ಬೆರಳನ್ನು ಮಡಚ್ಕೊಳ್ಬೇಕಾಗಿರುತ್ತೆ. ಹೆಬ್ಬೆರಳನ್ನು ಬಂದು ಬಲಹೊಳ್ಳೆ ಮುಚ್ಚೋದಕ್ಕೆ ಉಪಯೋಗಿಸ್ಕೊಳ್ತೀವಿ, ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನು ಎಡಹೊಳ್ಳೆ ಮುಚ್ಚೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ಒಮ್ಮೆ ಬಲಹೊಳ್ಳೆಯನ್ನು ಮುಚ್ಚಿ ಎಡಹೊಳ್ಳೆಯಿಂದ ಬಿರುಸಾಗಿ ಉಸಿರನ್ನು ಹೊರಗಡೆ ಹಾಕಬೇಕು, ಅನಂತರ ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಉಸಿರನ್ನು ಬಿರುಸಾಗಿ ಹೊರಗಡೆ ಹಾಕಬೇಕು. ನಾನು ಒಮ್ಮೆ ಅಭ್ಯಾಸ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಹೀಗೆ ಹೀಗೆ ಅಭ್ಯಾಸ ಮಾಡುವಂಥದ್ದು. ಮತ್ತು ಇದರಲ್ಲಿ ಎಲ್ಲ ಏನು ಅಂಶಗಳು ನಾನು ಮುಂಚೆ ಹೇಳುವಂತಹ ಕಪಾಲಭಾತಿ ಎಲ್ಲ ಅಂಶಗಳನ್ನು ನೀವು ಅನುಸರಿಸ್ಕೊಂಡು ಅಭ್ಯಾಸ ಮಾಡಿ. ಅಂದರೆ ಹೊಟ್ಟೆಯಿಂದ ನಿಮ್ಮ ಏನು ಒತ್ತಡ ಹೊಟ್ಟೆಯಿಂದ ಬರಬೇಕು, ಆ ಹೊಟ್ಟೆಯಿಂದ ಉಸಿರನ್ನ ಹೊರಗಡೆ ಹಾಕೋ ರೀತಿ ಅಭ್ಯಾಸವನ್ನು ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಉಸಿರು ಹೊರಗಡೆ ಹಾಕಿದ್ರೆ ಕಡೆ ಗಮನ ಹರಿಸಿ. ಆಮೇಲೆ ಒಂದ್ಸರಿ ಉಸಿರು ಹೊರಗಡೆ ಹಾಕಿದ ತಕ್ಷಣ ನೀವು ಇಲ್ಲಿಂದನೇ ತೊಗೊಂಡು ಇಲ್ಲಿ ಬಿಡಬೇಕು, ಇಲ್ಲಿಂದನೇ ತೊಗೊಂಡು ಇಲ್ಲಿ ಬಿಡಬೇಕು, ಆ ಥರ ಏನು ಮಾಡೋದು ಬೇಡ. ಇವಾಗ ಸದ್ಯಕ್ಕೆ ಬರೀ ಉಸಿರನ್ನ ಹೊರಗಡೆ ಹಾಕಿ, ಒಂದ್ಸರಿ ಎಡಗಡೆಯಿಂದ ಉಸಿರನ್ನ ಜೋರಾಗಿ ಹೊರಗಡೆ ಹಾಕಿ, ಬಲಗಡೆಯಿಂದ ಉಸಿರನ್ನ ಹೊರಗಡೆ ಹಾಕಿ, ಅಷ್ಟನ್ನೇ ಗಮನ ಹರಿಸ್ಕೊಳ್ಳಿ. ಸೊ ಉಸಿರು ಒಳಗಡೆ ಯಾವ ಹೊಳ್ಳೆಯಿಂದ ಬಂತು ಅನ್ನೋದ್ರ ಕಡೆ ಏನು ಗಮನ ಹರಿಸೋ ಅವಶ್ಯಕತೆ ಇಲ್ಲ, ಅಷ್ಟೇ. ಹೀಗಿರುತ್ತೆ. ಉಸಿರು ಈ ಹೊಳ್ಳೆಯಲ್ಲಿ ಬಂತ, ಈ ಹೊಳ್ಳೆಯಲ್ಲಿ ಬಂತ, ಅಥವಾ ಎರಡು ಹೊಳ್ಳೆಯಲ್ಲಿ ಬಂತ, ಅದ್ರ ಕಡೆ ಏನು ಗಮನ ಹರಿಸೋದು ಬೇಡ. ನಿಮ್ಮ ಕೆಲಸ ಏನಪ್ಪ ಅಂದರೆ, ಒಂದ್ಸರಿ ಎಡಗಡೆಯಿಂದ ಜೋರಾಗಿ ಉಸಿರನ್ನ ಹೊರಗಡೆ ಹಾಕಬೇಕು, ಇನ್ನೊಂದ್ಸರಿ ಬಲಹೊಳ್ಳೆಯಿಂದ ಬಿರುಸಾಗಿ ಉಸಿರನ್ನ ಹೊರಗಡೆ ಹಾಕಬೇಕು. ಒಂದು 5 ನಿಮಿಷ ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಮಾಡಿ. 5 ನಿಮಿಷಕ್ಕೆ ನಿಮಗೆ ಎಷ್ಟು ನಿಮಗೆ ಆಗುತ್ತೋ, ಎಷ್ಟು ಅಂಕಿಗಳಾಗುತ್ತೋ ಅಷ್ಟು ಸರಿ ಈ ಬಿರುಸಾಗಿ ಉಸಿರನ್ನ ಹೊರಗಡೆ ಹಾಕ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ನಿಮ್ಗೇನಾದ್ರು ತುಂಬ ಉಸಿರು ಕಟ್ಟೋ ಥರ ಆಯಿತು ಅಥವಾ ತಲೆ ತಿರುಗೋ ಥರ ಎಲ್ಲ ಆಯಿತು ಅಂದರೆ ತಕ್ಷಣ ನಿಲ್ಲಿಸಿ ಸಾಧಾರಣ ಉಸಿರಾಟ ಮಾಡಿ ಆಮೇಲೆ ಮುಂದಿನ ಹಂತವಾಗಿ ಅಭ್ಯಾಸ ಮಾಡಿ. ತುಂಬ ನಿಮ್ಗೇನಾದರೂ ಉಸಿರು ಕಟ್ಟೋ ಥರ ಎಲ್ಲ ಆಯಿತು ಅಂದ್ರೂ ತುಂಬ ಒತ್ತಡ ಹಾಕಿಲ್ಲ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ಕೊಂಡು ನಿಮ್ಮ ನಿಧಾನವಾಗಿ ಅಭ್ಯಾಸ ಮಾಡಿ. ಮತ್ತು ಈ ಕಪಾಲಭಾತಿಯ ಪ್ರಭೇದಗಳು ನಿಮಗಿನ್ನೂ ಅಷ್ಟು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ, ಸಾಧಾರಣ ಕಪಾಲಭಾತಿ ನಾವು 2 ವಾರದ ಮುಂಚೆ ಹಾಕಿದ್ನಲ್ಲ ವಿಡಿಯೋ, ಅದೇ ಕಪಾಲಭಾತಿ ಅಭ್ಯಾಸವನ್ನು ಮಾಡಿ. ಆ ಅಭ್ಯಾಸ ಚೆನ್ನಾಗಿ ಬಂದಮೇಲೆ ಕ್ಷಮಿಸಿ, ಸಿಂಗಲ್ ನಾಸ್ಟ್ರಲ್ ಕಪಾಲಭಾತಿ ಹೋದ ವಾರ ಹಾಕಿದ್ನಲ್ಲ ವಿಡಿಯೋ, ಆ ಅಭ್ಯಾಸವನ್ನು ಮಾಡಿ. ಸಿಂಗಲ್ ನಾಸ್ಟ್ರಲ್ ಬ್ರೀತಿಂಗ್ ಚೆನ್ನಾಗಿ ಬಂದಮೇಲೆ ಆಮೇಲೆ ಬೇಕಂದರೆ ನೀವು ಈ ಆಲ್ಟರ್ನೇಟ್ ನಾಸ್ಟ್ರಲ್ ಕಪಾಲಭಾತಿಯನ್ನು ಅಭ್ಯಾಸ ಮಾಡ್ಬೋದು. ಹೀಗೆ ನಿರಂತರವಾಗಿ ಅಭ್ಯಾಸ ಮಾಡ್ತಾರೆ. ನೀವು ಅಭ್ಯಾಸದ ಮಧ್ಯೆ ಯಾವುದೇ ರೀತಿಯ ಗೊಂದಲಗಳು ಆಯಿತು ಅಂದರೆ, ಅಥವಾ ಏನೇ ಸಂದೇಹಗಳಿದ್ರೂ ಸಹ ನೀವು ಧಾರಾಳವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ನಿಮ್ಮ ಸಂದೇಹಗಳನ್ನು ನನಗೆ ತಿಳಿಸ್ಬೋದು. ನಾನು ನನ್ನ ಯೋಗ್ಯತೆಗೆ ಅನುಗುಣವಾಗಿ ನಾನು ಅದಕ್ಕೆ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನಾವು ಹಾಕುತ್ತಿರುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಾರ ಇನ್ನೊಂದು ಪ್ರಾಣಾಯಾಮ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.